ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ಶ್ರೀ ಭಕ್ತ ಕನಕದಾಸ ಶ್ರೀಕೃಷ್ಣ ಹಾಗೂ ವಿಘ್ನೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದರು. ಕಾಗಿನೆಲೆ ಮಹಾಸಂಸ್ಥಾನ ಹೊಸದುರ್ಗ ಶಾಖಾ ಮಠದ ಮಹಾಸ್ವಾಮಿಗಳಾದ ಸಿದ್ದರಾಮಾನಂದ ಸ್ವಾಮೀಜಿಗಳು ಮತ್ತು ಮೈಸೂರು ಶಾಖಾ ಸಂಸ್ಥಾನದ ಶಿವಾನಂದಪುರಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯ ವಹಿಸಿ ವಿಧಾನ ಪರಿಷತ್ ಸದಸ್ಯರಾದ MTB ನಾಗರಾಜ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು BMRD ಅಧ್ಯಕ್ಷರಾದ C. ನಾಗರಾಜ್ ಅವರ ನೇತೃತ್ವದಲ್ಲಿ ಭಕ್ತಾದಿಗಳ ಸಹಕಾರದಿಂದ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದ್ದು 11 ವರ್ಷಗಳ ಹಿಂದೆ ದೇವಾಲಯವು ಶಂಕುಸ್ಥಾಪನೆ ನೆರವೇರಿದ್ದು ಕಾರಣಾಂತರಗಳಿಂದ ದೇವಾಲಯ ನಿರ್ಮಾಣ ತಡವಾಗಿ ಇಂದು ನೂತನ ದೇವಾಲಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ಲೋಕಾರ್ಪಣೆಗೊಳಿಸಲಾಯಿತು. ತೆಂಗಿನಕಾಯಿ ಪವಾಡ, ವೀರಗಾಸೆ ಕುಣಿತ, ಡೊಳ್ಳು ಕುಣಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನೂರಾರು ಕಳಶಗಳನ್ನು ಹೊತ್ತು ಮುತ್ತೈದೆಯರು ಗ್ರಾಮದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ದೇವಾಲಯದಲ್ಲಿ ಕುಂಭಾಭಿಷೇಕವನ್ನು ನಡೆಸಿ ನೂತನ ವಿಗ್ರಹ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠೆಯನ್ನು ನೀಡಿ ಶ್ರೀ ಭಕ್ತ ಕನಕದಾಸ ಶ್ರೀಕೃಷ್ಣ ಮತ್ತು ವಿಘ್ನೇಶ್ವರ ಸ್ವಾಮಿಯ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದರು.
ಗ್ರಾಮದಲ್ಲಿ ಕನಕ ದೇವಾಲಯ ಶ್ರೀಕೃಷ್ಣ ವಿನಾಯಕ ಕನಕ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅದರ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಿವಾನಂದ ಸ್ವಾಮೀಜಿಯವರು ಕಾಗಿನೆಲೆ ಗುರುಪೀಠಾಧಿಪತಿಗಳು ಶಿವಾನಂದಪುರಿ ಸ್ವಾಮೀಜಿಯವರು ಅವರ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಾಗರಾಜರವರು ಮತ್ತು ಈ ಸಮೇತನಲ್ಲಿ ಗ್ರಾಮದ ಎಲ್ಲ ಮುಖಂಡರು ದಾನಿಗಳು ಮಹಾದಾನಿಗಳು ಎಲ್ಲರೂ ಸೇರಿ ಇವತ್ತು ಸಾಮೂಹಿಕವಾಗಿ ಈ ದೇವಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ಬಹಳಷ್ಟು ಜನ ಗ್ರಾಮದಸ್ಥರು ಗ್ರಾಮದ ಹಿರಿಯರು ನಮ್ಮ ಆತ್ಮೀಯ ಯುವಕರು ಕೂಡ ಬಹಳಷ್ಟು ಪ್ರೋತ್ಸಾಹ ಧನ ಸಹಾಯವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೆಂಶೆಟ್ನಲ್ಲಿ ಸಮೇತನಲ್ಲಿ ಎಲ್ಲ ನಮ್ಮ ಸಮುದಾಯ ಬಂಧುಗಳು ಕೊಟ್ಟಿದ್ದಾರೆ. ಬಹಳ ಸಂತೋಷವಾಗಿ ಈ ಕಟ್ಟಡವನ್ನು ಶಿಲಾನ್ಯಾಸ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಈ ಸಮೇತನಲ್ಲಿ ಗ್ರಾಮಕ್ಕೆ ಇತಿಹಾಸ ಪುಟಗಳ ದಾಖಲೆಗಳಲ್ಲಿ ದಾಖಲೆಯಾಗ್ತಕ್ಕಂಥ ಒಂದು ದೇವಾಲಯವನ್ನು ಇವತ್ತು ಗ್ರಾಮದವರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ನಾಗರಾಜರು ಮಾಡಿದ್ದಾರೆ. ಈಗ ಭಾಳ ಸಂತೋಷ. ಅವರೆಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದಿಸಿ ಭಾಳ ಸಂತೋಷವಾಗಿ ಹಾರೈಸ್ತೇನೆ. ಮಾನಪಮಾನಗಳು ಅವನ ಕೃಪೆಯನ್ನವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ತಾಲೂಕು ಹನುಮನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಸಮೇತನಹಳ್ಳಿ ಗ್ರಾಮದಲ್ಲಿ ಇವತ್ತು ದಿನಾಂಕ 3/4/2020 ಇದು ಈ ದೇವಸ್ಥಾನ ಕನಕದಾಸರ ದೇವಸ್ಥಾನ ಸುಮಾರು 11 ವರ್ಷ ಗುದ್ಲಿ ಪೂಜೆ ಆಗಿತ್ತು. 11 ವರ್ಷ ಆಯಿತು ಇದು ಗುದ್ಲಿ ಪೂಜೆ ಆಗಿ. ಇವತ್ತು ನಮ್ಮ ಕನಕದಾಸರ ಎಲ್ಲ ಭಕ್ತ ಮಹಾಶಯಗಳ ಆಶೀರ್ವಾದದಿಂದ ಹಾಗೂ ನಮ್ಮ ಮಾಜಿ ಸಂಸದರು MTB ನಾಗರಾಜಣ್ಣವರು, ಹಾಲಿ ಸಂಸದರು, ಮಾಜಿ ಸಚಿವರು, ವಿಧಾನ ಪರಿಷತ್ತು ಸದಸ್ಯರು ಅವರ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮದ ಎಲ್ಲ ನಮ್ಮ ಸಮಾಜದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ನಮ್ಮ ಈ ಕನಕದಾಸರ ಮಹಾಗಣಪತಿ ಹಾಗೂ ಶ್ರೀಕೃಷ್ಣ ಹಾಗೂ ಕನಕದಾಸರ 3 ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಸಮೇತನಹಳ್ಳಿ ಗ್ರಾಮದಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಲೋಕಾರ್ಪಣೆ ಮಾಡಿ ಇವತ್ತು ಸಮೇತನಹಳ್ಳಿ 108 ಕಳಶಗಳ ಸಮೇತ ಮೈನು ಬೀದಿಗಳ ಮುಖಾಂತರ ಮೆರವಣಿಗೆ ಹೋಗಿ ಇವತ್ತು ಕುಂಭಾಭಿಷೇಕ ಮತ್ತು ಗಣಪತಿ ಪ್ರತಿಷ್ಠಾಪನೆ, ಕನಕದಾಸರ ಪ್ರತಿಷ್ಠಾಪನೆ, ಶ್ರೀಕೃಷ್ಣರ ಪ್ರತಿಷ್ಠಾಪನೆ ಇವತ್ತು ಎಲ್ಲ ಹಮ್ಮಿಕೊಂಡು ಎಲ್ಲ ನಮ್ಮ ಭಕ್ತ ಮಹಾಶಯರು ಈ ನಮ್ಮ ಈ 3 ದೇವರುಗಳು ಎಲ್ಲ ಭಕ್ತ ಮಹಾಶಯರಿಗೆ ಆಶೀರ್ವಾದ ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ಈ ಪೂಜೆಗಳೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾನು ಹಾರೈಸುತ್ತಾ ಎಲ್ಲ ನಮ್ಮ ಕನಕದಾಸರ ಭಕ್ತ ಮಹಾಮಂಡಳಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.